ನಮಸ್ತೆ ಕರುನಾಡು. ನಾನು ಸಾಗರ್ ಜಾನಕೆರೆ, ಮಲೆನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತೀನಿ. ಇವತ್ತು ಏನಪ್ಪ ಈ ಉದ್ದೇಶ, ಇವತ್ತು ಈ ವಿಡಿಯೋನ ಮಾಡ್ತಿರೋ ಅಂತಂದರೆ, ಇವತ್ತು ವಿಶೇಷದಲ್ಲಿ ವಿಶೇಷ. ಇಷ್ಟು ದಿವಸ ಏನು ಒಂದು ಟಿ ವಿ ಮಾಧ್ಯಮಗಳಲ್ಲಿ ತಾವೆಲ್ಲ ನೋಡಿದ್ರಿ, ಏನೋ ಒಂದು ವಿಚಿತ್ರವಾದ ಪ್ರಾಣಿ, ಉದ್ದ ಬಾಲದ ಕುರಿ ಮಾಂಸ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದೆ ಅಂತ ಹೇಳಿ ನೋಡಿದ್ರೆ, ಅದರಲ್ಲೂ ಅದು ಯಾವುದೋ ಬೇರೆ ಪ್ರಾಣಿಯ ಮಾಂಸ ಅಂತ ಹೇಳಿ ಎಲ್ಲ ಒಂದು ಟಿ ವಿನಲ್ಲಿ ಮಾಧ್ಯಮಗಳಲ್ಲಿ ಎಲ್ಲದರಲ್ಲೂ ಬರ್ತಾ ಇತ್ತು. ಆ ಉದ್ದ ಬಾಲದ ತಳಿಯ ಕುರಿ ಇವತ್ತು ಸಕಲೇಶಪುರದಲ್ಲಿ ಪ್ರತ್ಯಕ್ಷ ಆಗಿದೆ. ಯಾಕೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅಂದರೆ, ಮುಂದಿನ ದಿನಗಳಲ್ಲಿ ಸಕಲೇಶಪುರದ ಮಾರುಕಟ್ಟೆನಲ್ಲೂ, ಕುರಿಯ ಮಾರುಕಟ್ಟೆನಲ್ಲೂ ಸಹ ಈ ತಳಿಯ ಕುರಿಗಳು ಸಿಗುತ್ತೆ. ಆ ದಿನಗಳಲ್ಲಿ ಸಕಲೇಶಪುರದ ಜನತೆ ವಿಚಲಿತರಾಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ, ತಪ್ಪು ಸಂದೇಶ ಹೊರಗಡೆ ಹೋಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನಿವತ್ತಿರೋದು ಸಕಲೇಶಪುರದ ನಮ್ಮ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿರ್ತೀನಿ. ಇವತ್ತು ಇಲ್ಲಿ ಕಾಣಸಿಗ್ತದೆ ಸ್ನೇಹಿತರೆ, ನಮಗೆ ಲೈವಲ್ಲಿ ವಿಡಿಯೋನ ತೋರಿಸಿ ಈ ಕುರಿಗಳನ್ನು ತೋರಿಸ್ತೀನಿ. ನಾವು ನೋಡ್ಬೋದು, ನೋಡಿ ಹಾಗೆ ನೋಡ್ಕೊಬನ್ನಿ ಇತ್ಲಾಗ ಒಂದು ಸ್ವಲ್ಪ ನೋಡಿ. ಇದು ಉದ್ದ ಬಾಲದ ಕುರಿಗಳು. ಇದು ನಾನು ಇಷ್ಟು ದಿವಸ ಸಕಲೇಶಪುರದಲ್ಲಿ ನೋಡಿರಲಿಲ್ಲ. ಇದ್ರ ಬಗ್ಗೆನೂ ನನಗೆ ಸ್ವಲ್ಪನೂ ಅರಿವಿರಲಿಲ್ಲ. ನಾನು ಈ ಟಿ ವಿ ಮಾಧ್ಯಮಗಳನ್ನೆಲ್ಲ ನೋಡಿದಾಗ ನಾನು ಸಹ ವಾಸ್ತವತೆ ಇದಿರ್ಬೋದೇನೋ, ಸತ್ಯ ಇರ್ಬೋದೇನೋ ಅಂದ್ಕೊಂಡಿದ್ದೆ. ಆದರೆ ಈ ಉದ್ದ ಬಾಲದ ಕುರಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಎಷ್ಟು ಉದ್ದ ಇದೆ ಈ ಕುರಿಯ ಬಾಲ ಅನ್ನೋದನ್ನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಬೇರೆ ಇನ್ನೆಲ್ಲೂ ಅಲ್ಲ, ನಾನು ಯಾವುದೇ ಗುಜರಾತಿಗೆ ಹೋಗಿಲ್ಲ, ನಾನು ಇನ್ಯಾವುದೋ ಬೇರೆ ದೇಶಕ್ಕೆ ಹೋಗಿಲ್ಲ. ನಮ್ಮ ಸಕಲೇಶಪುರದಲ್ಲಿ ನಿಮಗೆ ಸಿಗ್ತಾ ಇರುವಂತಹ ಕುರಿಗಳು ತಾವು ನೋಡ್ಬೋದು. ಒಂದು ಕುರಿಯ ಬಾಲ ಸುಮಾರು ಒಂದು ಅರ್ಧ ಅಡಿ, 1 ಅಡಿ ಇದೆ. ಇನ್ನೊಂದು ಕುರಿಯ ಬಾಲ ನೋಡಿ ತೋರಿಸ್ತೀನಿ ಬನ್ನಿ, ಸುಮಾರು 2 ಅಡಿಗಿಂತಲೂ ಹೆಚ್ಚಿರ್ತದೆ. ಇಲ್ಲಿ ಕಾಣಸಿಗ್ತದೆ ನೋಡಿ ಸ್ನೇಹಿತರೆ. ಇದು ಯಾವುದೇ ಥರದ ಡೂಪ್ಲಿಕೇಟ್ ಅಲ್ಲ, ಇದು ಒರಿಜಿನಲ್. ಇವತ್ತು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶನೇ, ಮುಂದಿನ ದಿನಗಳಲ್ಲಿ ನಮ್ಮ ಸಕಲೇಶಪುರದಲ್ಲೂ ಸಹ ಈ ಕುರಿಯ ವಿಚಾರವಾಗಿ ಏನಾದ್ರೂ ಒಂದು ಆತಂಕ ಮೂಡುವಂಥ ವಿಚಾರ ಬರಬಹುದು ಅನ್ನೋ ಉದ್ದೇಶಕ್ಕೆ ಇವತ್ತು ನಿಮಗೆ ಈ ಕುರಿಗಳನ್ನು ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಯಾರೇ ಗ್ರಾಹಕರಾದರೂ ಸಹ ಕುರಿ ಮಟನ್ ತಗೊಳ್ಳಿಕ್ಕೆ ಹೋದಾಗ ಉದ್ದ ಬಾಲ ಇತ್ತು ಅಂದರೆ ಅದು ಬೇರೆ ಜಾತಿಯ ಮಾಂಸ ಇರ್ಬೋದು, ಅಥವಾ ಬೇರೆ ಯಾವುದೋ ಪ್ರಾಣಿಯ ಮಾಂಸ ಇರ್ಬೋದು ಅಂತ ತಿಳಿಲಿಕ್ಕಿಂತ ಮುಂಚೆ ಸಕಲೇಶಪುರದಲ್ಲಿ ಇವತ್ತು ಉದ್ದ ಬಾಲದ ಕುರಿಗಳು ಬಂದಿರ್ತದೆ. ವಿಶೇಷ ಅದು, ಯಾಕಂದರೆ ನಾನಂತೂ ನೋಡಿರಲಿಲ್ಲ. ಅದರಲ್ಲೂ ಸಕಲೇಶಪುರಕ್ಕೆ ಈ ಉದ್ದ ಬಾಲದ ಕುರಿಗಳು ಸಕಲೇಶಪುರದಲ್ಲೂ ಇದೆ ಅನ್ನೋದನ್ನು ನಾನು ಎಲ್ಲೂ ಸಹ ನೋಡಿರಲಿಲ್ಲ. ಹಾಗಾಗಿ ಉದ್ದ ಬಾಲದ ಕುರಿಗಳನ್ನು ನಾನು ತೋರಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಇದು ಮಟನ್ ಶಾಪ್ಗೆ ಹೋಗೋದು, ಅಲ್ಲಿ ನಿಮಗೆ ಇದು ಖರೀದಿಗೆ ಸಿಗ್ತದೆ. ಆದ ಕಾರಣ ಇದೇನಾದರೂ ಬಾಲ ಉದ್ದ ಇದೆ, ಇದು ಬೇರೆ ಪ್ರಾಣಿ ಅಂತ ಹೇಳಿ ಭಾವಿಸೋಕ್ಕೆ ಹೋಗಬೇಡಿ. ಈ ಥರದ ಕುರಿಗಳು ಸಹ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನೊಮ್ಮೆ ನಿಮಗೆ ಈ ಕುರಿಗಳನ್ನ ನಾನು ಹತ್ತಿರದಿಂದ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದು ಕುರಿ. ಇದರ ಬಾಲ ನಿಮಗೆ ಸುಮಾರು ಎಷ್ಟು, ಸುಮಾರು ಒಂದೂವರೆ ಅಡಿ ಇರ್ತದೆ. ನೋಡಿ ಈ ಕುರಿಯನ್ನು ನೋಡಿ, ಈ ಕುರಿಯ ಬಾಲ ನೋಡ ಸಿಗ್ತದೆ. ಉದ್ದ ಬಾಲದ ಕುರಿ ನೋಡಿ, ಇಲ್ಲೆಲ್ಲ ವಿಡಿಯೋಗಳು ಇದೆ. ಉದ್ದ ಬಾಲದ ಕುರಿ ಇದು ನಮ್ಮ ಸಕಲೇಶಪುರದಲ್ಲಿ ಈ ಉದ್ದ ಬಾಲದ ಕುರಿಗಳು ಕಾಣ ಸಿಗ್ತಾ ಇದೆ.